ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಅಂತ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೊಳ್ಲೇಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಪರ್ಸ್ನಲ್ ಕ್ವೆಶನ್ಸ್ನ ಕೇಳೋದಕ್ಕೆ ಡೆಫಿನೆಟ್ಲಿ ನೀವು ಡಿಸ್ಪ್ಲೇ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಆ ನಂಬರ್ಗೆ DM ಮಾಡಿದ್ರೆ ಆಯಿತು, ಮೆಸೇಜ್ ಮಾಡಿದ್ರೆ ಆಯಿತು. ಓಕೆ, ಸೊ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಇದೆ ಲೆಟ್ಸ್ ಸಿ. 8 ಆಫ್ ಪೆಂಟಕಲ್ಸ್. ಓಕೆ, ಸೊ ಒನ್ ಥಿಂಗ್ ನಾನು ಏನು ನೋಡ್ತೀನಿ, ನಿಮ್ಮನ್ನ ನೀವು ಒಂದು ಎಂಪ್ಲಾಯಿ ಥರ ನೋಡ್ತಾ ಇದ್ದೀರಾ. ಅಂದರೆ ದಿನ ಇಟ್ಸ್ ಬೀನ್ ವೆರಿ ಲಾಂಗ್ ಟೈಮ್. ಅಂದರೆ ನೀವು ದಿನ ಬೆಳಗ್ಗೆ ಹೇಳ್ತಾ ಇದ್ದೀರಾ, ಸೇಮ್ ರೋಟೀನ್ ಸೇಮ್ ಕೆಲಸನ ದಿನ ಮಾಡ್ತಾ ಇದ್ದೀರಾ. ಕೆಲವೊಂದೊಂದು ಸಲ ನಿಮಗೆ ಕ್ವೆಶನ್ ಕೂಡ ಬರುತ್ತೆ, ನಾನು ಯಾಕೆ ಇದೇ ಕೆಲಸ ಮತ್ತೆ ಮತ್ತೆ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಲೈಫಲ್ಲಿ ಯಾಕೆ ಆ ರೋಟೀನ್ ಅನ್ನೋದು ಚೇಂಜ್ ಆಗ್ತಾನೇ ಇಲ್ಲ, ಯಾಕೆ ನಾನು ಬೇರೆ ಒಂದು ಕೆಲಸನ ಯಾಕೆ ನಾನು ಮಾಡ್ತಾ ಇಲ್ಲ, ಅಥವಾ ಎಲ್ಲರ ಲೈಫಲ್ಲೂ ಚೇಂಜಸ್ ಬರುತ್ತೆ, ನನ್ನ ಲೈಫಲ್ಲಿ ಯಾಕೆ ಏನು ಮೇಜರ್ ಚೇಂಜಸ್ ಬರ್ತಾ ಇಲ್ಲ, ನಾನು ಇದನ್ನೇ ಮಾಡ್ತಾ ಇದ್ದೀನಿ. ದ ಥಿಂಗ್ ಈಸ್, ಇದು ಇವಾಗ ಮಾಡ್ತಿರೋ ಕೆಲಸದಲ್ಲಿ ಇಟ್ಸ್ ನಾಟ್ ದಟ್ ನಿಮಗೆ ಖುಷಿ ಇಲ್ಲ ಅನ್ನೋದಿಲ್ಲ, ಬಟ್ ಎವ್ರಿ ಡೇ ಸೇಮ್ ರೋಟೀನ್, ಸೇಮ್ ಕೆಲಸ, ಸೇಮ್ ದಿನನಿತ್ಯಚರಿಗಳನ್ನ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಇಟ್ಸ್ ನಾಟ್ ದಟ್ ನೀವು ಚೇಂಜ್ ಮಾಡೋಣ, ಐ ಮೀನ್ ಇನ್ನೊಂದು ಕೆಲಸಕ್ಕೆ ಹೋಗೋಣ, ಇನ್ನೊಂದು ಜಾಗಕ್ಕೆ ಹೋಗೋಣ, ಅದ್ರ ಮೇಲೆ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡ್ತಾ ಇಲ್ಲ. ಬಟ್ ಇಟ್ಸ್ ಬೀನ್ ವೆರಿ ಲಾಂಗ್ ಟೈಮ್. ನೀವು ಮಾಡಿದ ಕೆಲಸನೇ ಒಂದು ವರ್ಷದಿಂದ ಅಂತಲೇ ಅನ್ಬೋದು. ತುಂಬ ಜನಕ್ಕೆ ಇಟ್ಸ್ 2-3 ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ, ಮೇ ಬಿ ಮೋರ್ ದೆನ್ 2-3 ಇಯರ್ಸಿಂದ ಮಾಡಿದ ಕೆಲಸನೇ ಮಾಡ್ತಾ ಇದ್ದೀರಾ. ಸಿ, ದ ಥಿಂಗ್ ಈಸ್, ಯು ಆರ್ ಹ್ಯಾಪಿ. ಇಟ್ಸ್ ನಾಟ್ ದಟ್ ನಿಮಗೆ ಖುಷಿ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯು ಆರ್ ಹ್ಯಾಪಿ, ಎಲ್ಲಿದ್ದೀರಾ ಅಲ್ಲಿ ನಿಮಗೆ ಖುಷಿ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಚೇಂಜಸ್ ಅನ್ನೋದು ಕಡಿಮೆ ಆಗಿದೆ ಲೈಫಲ್ಲಿ. ಮೇಜರ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಚೇಂಜಸ್ ಅನ್ನೋದು ಬರ್ತಾ ಇಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. 9 ಆಫ್ ಸ್ವಾರ್ಡ್ಸ್. ನನಗಿಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಗೊತ್ತಾ, ನಿಮ್ಮ ಫ್ಯಾಮಿಲಿಲಿ ಯು ಆರ್ ಸೋಲ್ ಅರ್ನಿಂಗ್ ಪರ್ಸನ್. ಅಂದರೆ ಮೇ ಬಿ ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದೀರಾ, ಎಲ್ಲರದ್ದು ಖರ್ಚುಗಳನ್ನ ನೋಡ್ಕೊತಾ ಇದ್ದೀರಾ, ಎಲ್ಲರದ್ದು ಫಿನಾನ್ಷಿಯಲ್ ಸಪೋರ್ಟಿಂಗ್ ಪರ್ಸನ್ ಥರ ನೀವಿದ್ದೀರಾ ನಿಮ್ಮ ಫ್ಯಾಮಿಲೀಲಿ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಸಪೋರ್ಟ್ ಅನ್ನೋದು ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಭಯ ಇದೆ ನಿಮಗೆ. ಲೈಕ್, ನಾನಿವಾಗ ಕೆಲಸ ಮಾಡಲಿಲ್ಲ ಅಂದರೆ, ನಾನಿವಾಗ ದಿನ ಅದೇ ಕೆಲಸ ಬೋರಿಂಗ್ ಅಂತ ಏನಾದರೂ ಒಂದು ಸ್ಟೆಪ್ ಹಿಂದೆ ಇಟ್ಕೊಂಡ್ರೆ ಏನಾಗ್ಬೋದು, ನನ್ನ ಒಂದು ಫಿನಾನ್ಷಿಯಲ್ ಸಿಚುವೇಶನ್ಗೆ, ನನ್ನ ಒಂದು ಫ್ಯಾಮಿಲಿ ಸಿಚುವೇಶನಿಗೆ ಏನಾಗ್ಬೋದು. ಸೊ ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಆ್ಯಂಡ್ ಒಂದಷ್ಟು ಭಯಗಳು ನಿಮಗೆ ಆಗ್ತಾ ಇದೆ. ದ ಥಿಂಗ್ ಈಸ್, ನಿಮಗೂ ಚೇಂಜಸ್ ಬೇಕು, ನಿಮಗೂ ಏನಾದರೂ ಹೊಸ ಟ್ರೈ ಮಾಡಬೇಕು, ಈ ಥರ ಎಲ್ಲ ಇದೆ, ಆಯಿತಾ. ಬಟ್ ದ ಥಿಂಗ್ ಈಸ್, ನಿಮ್ಮ ಸಿಚುವೇಶನ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಿಮ್ಮ ಕರೆಂಟ್ ಸಿಚುವೇಶನ್ನ ನಂಬ್ಕೊಂಡು ನೀವು ಒಂದು ಹೆಜ್ಜೆ, ಐ ಮೀನ್ ರಿಸ್ಕ್ ತೊಗೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಆ ಥರ ಒಂದು ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಟೆಂಪ್ರೆನ್ಸ್ ಎನರ್ಜಿ ಬರ್ತಾ ಇದೆ. ಥಿಂಕ್ ಲಾಸ್ಟ್ ವೀಡಿಯೋದಲ್ಲಿ ಟೆಂಪ್ರೆನ್ಸ್ ಎನರ್ಜಿ ಬಂದಿತ್ತು. ತುಂಬ ಜನರದ್ದು ಸ್ಯಾಜಿಟೇರಿಯಸ್, ಸನ್ ಆರ್ ಮೂನ್ ಸೈನ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ವೈ ಈಸ್ ದ ಸ್ಯಾಜಿಟೇರಿಯಸ್ ಟೆಂಪ್ರೆನ್ಸ್ ಎನರ್ಜಿ ಯಾಕೆ ಬರ್ತಾ ಇದೆ? ಲೈಕ್, ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಾಮ್ ಪರ್ಸನ್ ನೀವು, ಕಾಮ್ ಮೈಂಡ್ಸೆಟ್ ಇರೋ ಪರ್ಸನ್. ಲೈಫಲ್ಲಿ ಪೇಷನ್ಸ್ ತುಂಬಾ ಇದೆ ನಿಮಗೆ ಅನ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ಪೇಷನ್ಸ್ ಇದೆ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಕೊಳ್ಳೆ ಬೇಗ ಮ್ಯಾನಿಪುಲೇಟ್ ಆಗೋ ಒಂದು ಪೀಪಲ್ ನೀವಲ್ಲ. ಬಿಕಾಸ್ ನಿಮ್ಮ ಎನರ್ಜಿ ಮಾಡಬೇಕಾದ್ರೆ ನನಗೇ ಆ ಫೀಲ್ ಬರ್ತಾ ಇದೆ. ಬಿಕಾಸ್ ನಾನು ಪರ್ಸ್ನಲಿ ಗಡಿಬಿಡಿ ಪರ್ಸನ್. ಬೇಗ 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 ಮಾತಾಡ್ಬಿಡೋದು, ಬೇಗ ಬೇಗ ಕೆಲಸ ಮುಗಿಸ್ಬಿಡೋದು,
ತುಂಬ ಟೈಮ್ ತೊಗೊಳ್ಳಲ್ಲ, ತುಂಬ ಪೇಷನ್ಸ್ ಕಡಿಮೆ, ಆ ಥರ ಒಂದು ಪರ್ಸನ್ ನಾನು. ಬಟ್ ನಿಮ್ಮ ಎನರ್ಜಿ, ನಿಮ್ಮ ವಿಡಿಯೋ ಮಾಡಬೇಕಾದ್ರೆ ಪೇಷನ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಆಗ್ತಾಯಿದೆ ನನಗೆ. ಐ ಡೋಂಟ್ ನೋ ವೈ, ಬಟ್ ತುಂಬ ಪೇಷನ್ಸ್ ಇರೋ ಪರ್ಸನ್, ತುಂಬ ಮೆಚ್ಯೂರಿಟಿ ಇರೋ ಒಂದಷ್ಟು ಜನರು ನೀವು. ಲೈಫಲ್ಲಿ ಏನೇ ಆಕ್ಸಿಡೆಂಟಲ್ಲಿ ಏನೇ ಚೇಂಜಸ್ ಆದ್ರೂ ನೀವು ತಲೆ ಕೆಡ್ಸ್ಕೊಂಡು ಕೂರಲ್ಲ. ಓಕೆ, ಆ ಥರ ಒಂದು ಪರ್ಸನ್ ನೀವು ಅಂತಲೇ ಹೇಳ್ಬೋದು. ಲೆಟ್ಸ್ ಸಿ ವಾಟ್ ಎಲ್ಸ್. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಹೋಮ್ ಎನ್ವಿರಾನ್ಮೆಂಟ್ ಅಂದರೆ ವೆರಿ ಸ್ಟ್ರಿಕ್ಟ್ ಆಗಿದೆ ಅಂತಲೇ ನೋಡ್ತಾ ಇದ್ದೀನಿ. ನಿಮ್ಮ ಹೋಮಲ್ಲಿ ಮೇ ಬಿ ನೀವೇ ಎಲ್ಡರ್ ಸಿಬ್ಲಿಂಗ್ ಆಗಿರಬಹುದು. ದೊಡ್ಡ ಮಗ ದೊಡ್ಡ ಮಗಳು, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಫಸ್ಟ್ ಬಾರ್ನ್ ಚೈಲ್ಡ್ಗೆ. ಅಥವಾ ಹೋಮ್ ಅಂತ ಬಂದ ಕೂಡಲೇ ನೀವು ಬೌಂಡ್ರಿ ಕ್ರಾಸ್ ಆಗೋದಕ್ಕೆ ರೆಡಿ ಇಲ್ಲ. ಮನೆಯವ್ರು ಏನು ಹೇಳಿದ್ರು ಅದನ್ನು ಅದಕ್ಕೆ ಎಸ್ ಅಂತ ಹೇಳೋ ಒಂದು ಪರ್ಸನ್ ನೀವು. ಇವಾಗ ನೀವು ಇದನ್ನ ರೂಢಿ ಬಂದಿರೋದಲ್ಲ, ನಿಮ್ಮ ಚೈಲ್ಡ್ಹುಡ್ ಡೇಸಿಂದನೇ ಯು ಆರ್ ಲೈಕ್ ದಿಸ್. ಒಂದು ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ಲಿ ಬೆಳೆದಿರೋ ಚೈಲ್ಡ್ಹುಡ್ ಒಂದು ಪರ್ಸನ್ ಅಂತಲೇ ಹೇಳ್ಬೋದು. ಐ ಡೋಂಟ್ ನೋ ನನಗೆ ಈ ಮೆಸೇಜ್ ಯಾಕೆ ಬರ್ತಾ ಇದೆ ಅಂತ, ಬಟ್ ಲೆಟ್ಸ್ ಸಿ ನಮಗಿಲ್ಲಿ ಯಾಕೆ ಚೈಲ್ಡ್ಹುಡ್ ಬಗ್ಗೆ ಇಲ್ಲಿ ಪಿಕ್ ಮಾಡ್ತಾ ಇದೆ ಮೆಸೇಜ್ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಲೆಟ್ಸ್ ಸಿ. ಪೇಜ್ ಆಫ್ ವಾಂಡ್ಸ್. ನಿಮಗೂ ಐಡಿಯಾಸ್ ಬರ್ತಾ ಇದೆ. ಓಕೆ, ಏನೋ ಒಂದು ಹೊಸ ಟ್ರೈ ಮಾಡೋದಕ್ಕೆ, ಔಟ್ ಆಫ್ ಬಾಕ್ಸ್ ಟ್ರೈ ಮಾಡೋದಕ್ಕೆ, ಔಟ್ ಆಫ್ ರೂಲ್ಸ್ ಏನೋ ಒಂದು ಟ್ರೈ ಮಾಡೋದಕ್ಕೆ ನಿಮಗೆ ಇಷ್ಟ ಇದೆ. ಫಾರ್ ಎನ್ ಎಕ್ಸಾಂಪಲ್, ಪ್ರಾಬಬ್ಲಿ ನಿಮ್ಮ ಮೈಂಡಲ್ಲಿ ಯಾರೋ ಪರ್ಸನ್ ಅಥವಾ ಏನೋ ಒಂದು ಐಡಿಯಾ ಇದೆ, ಎಸ್ಪೆಷಲಿ ಅದನ್ನ ಮಾಡೋಣ, ಅದನ್ನು ಟ್ರೈ ಮಾಡೋಣ, ರಿಸ್ಕ್ ತಗೊಳ್ಳೋಣ ಅಂತ. ಬಟ್ ಈ ಹೋಮ್ ರೂಲ್ಸ್ನ ಬ್ರೇಕ್ ಮಾಡಿಬಿಟ್ರೆ ಏನಾಗಬಹುದು ಅನ್ನೋ ಭಯಗಳು ನಿಮ್ಮನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯು ಆರ್ ಸ್ಕ್ಯಾರ್ಡ್. ಓಕೆ, ಐ ಡೋಂಟ್ ನೋ ವೈ ಈ ಥರ ಇಷ್ಟೊಂದು ಯಾಕೆ ಹೆದರ್ಕೊಂಡಿದ್ದೀರಾ, ಇಷ್ಟೊಂದು ಯಾಕೆ ಸುಮ್ಮನೆ ಸ್ಟ್ರೆಸ್ ತೊಗೊತಾ ಇದ್ದಾರೆ, ನನಗೆ ನಿಜ ಗೊತ್ತಾಗ್ತಾ ಇಲ್ಲ. ಬಟ್ ಯಾರೋ ಇದ್ದಾರೆ ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಒಂಥರ ಹೆದರಿಸಿಟ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವ್ರು ಕಂಡ್ರೆ ಭಯ ಜಾಸ್ತಿ ಇದೆ ನಿಮಗೆ. ಅವ್ರ ಎಗೇನೆಸ್ಟ್ ಆಗಿ ಹೋಗೋದಕ್ಕೆ ಇಷ್ಟ ಇಲ್ಲ, ಅವ್ರ ರೂಲ್ಸ್ನೇ ಫಾಲೋ ಮಾಡಬೇಕು, ಈ ಥರ ಒಂದಷ್ಟು ಎನರ್ಜೀಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಎಸ್, ದೇರ್ ಈಸ್ ಸಮಥಿಂಗ್ ನ್ಯೂ ನಿಮ್ಮ ಲೈಫಲ್ಲಿ. ಇದು ಪರ್ಸನ್ ಆಗಿರ್ಬೋದು. ಓಕೆ, ಬರ್ತಾ ಇದ್ದಾರೆ. ಬಟ್ ದಿಸ್ ಈಸ್ ಔಟ್ ಆಫ್ ಬಾಕ್ಸ್, ಔಟ್ ಆಫ್ ರೂಲ್ಸ್. ಮೇ ಬಿ ಇಂಟರ್ ಕ್ಯಾಸ್ಟ್ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಮಾತಾಡೋ ಪರ್ಸನ್ ಆಗಿರ್ಬೋದು, ಬೇರೆ ಬ್ಯಾಕ್ಗ್ರೌಂಡ್, ಬೇರೆ ಕಲ್ಚರ್, ತುಂಬ ಡಿಫ್ರೆನ್ಸ್ ಇರೋ ಒಂದು ಪರ್ಸನ್ ಇವರು. ಓಕೆ, ಪ್ರಾಬಬ್ಲಿ ಅದೇ ಭಯ ಆಗ್ತಿರ್ಬೋದು ನಿಮಗೆ. ಅದಕ್ಕೆ ನಮಗೆ ಚೈಲ್ಡ್ಹುಡ್ ಎನರ್ಜಿ ಟ್ಯಾಪಿನ್ ಆಗ್ತಾ ಇದೆ. ಯು ಆರ್ ಸ್ಕೇರ್ಡ್. ಎಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತೀನೋ ಅನ್ನೋ ಭಯದಲ್ಲಿದ್ದೀರಾ. ಎಲ್ಲಿ ಎಲ್ಲರೂ ಹೋಲ್ ಸೊಸೈಟಿ ನಿಮ್ಮನ್ನ ನೆಗೆಟಿವ್ ಆಗಿ ತಗೋಬಿಡುತ್ತೋ ಅನ್ನೋ ಒಂದು ಭಯದಲ್ಲಿದ್ದೀರಾ. ಸೊಸೈಟಿ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಭಯದಲ್ಲಿದ್ದೀರಾ. ಯು ಆರ್ ಸ್ಕೇರ್ಡ್ ಫಸ್ಟ್ ಆಫ್ ಆಲ್. ಈವೊಂದು ಅದು ನಿಮಗೆ ಇಷ್ಟ ಆಗಿರೋ ಐಡಿಯಾನೇ ನಿಮ್ಮ ಮೈಂಡಿಗೆ ಬಂದಿದ್ರೂ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಭಯ ಆಗ್ತಾ ಇದೆ. ಅದನ್ನ ನಂಬ್ಕೊಂಡು ಒನ್ ಸ್ಟೆಪ್ ಫಾರ್ವರ್ಡ್ ಇಡೋದಕ್ಕೆ ನಿಮಗೆ ಭಯ ಆಗ್ತಾ ಇದೆ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಲೆಟ್ಸ್ ಸಿ. ದೇರ್ ಈಸ್ ಡೆತ್ ಟ್ಯಾರೋ, ಸ್ಟ್ರೆಂತ್ ಟ್ಯಾರೋ. ಸಿ, ಇಲ್ಲಿ ಬಂದಿದ್ದೇನೆ ಪೇಜ್ ಆಫ್ ವಾಂಡ್ಸ್, ಫೈರ್ ಎನರ್ಜಿ. ನಮಗೆ ಇನ್ನೊಂದು ಫೈರ್ ಎನರ್ಜಿ ಬಂದಿದೆ. ಐ ಥಿಂಕ್ ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಅವ್ರನ್ನ ನೋಡಿದಾಗ ಒಂಥರ ನಿಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ, ಪ್ಯಾಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ದೇರ್ ಇಸ್ ಎಂಡ್ ಆಫ್ ಎನಿಮೀಸ್ ಆಗಿರ್ಬೋದು. ಏನಾಗ್ತಿದೆ ಪ್ರಾಬ್ಲಮ್ ಅಂತಂದರೆ, ನಿಮ್ಮ ಹತ್ರ ಎಲ್ಲಿ ಬೇಕಾಗಿರೋ ಸ್ಟ್ರೆಂತ್ ಇದೆ, ನಿಮ್ಮ ಹತ್ರ ಬೇಕಾಗಿರೋ ಕಾನ್ಫಿಡೆನ್ಸ್ ಇದೆ, ನಿಮಗೆ ಬೇಕಾಗಿರೋ ಎನರ್ಜೀಸ್ ಇದೆ, ಎಲ್ಲದೂ ಇದೆ. ಬಟ್ ಯು ಆರ್ ಸ್ಕೇರ್ಡ್ ಆಫ್ ಯುವರ್ ಫ್ಯಾಮಿಲಿ, ನಿಮ್ಮ ರೂಲ್ಸ್, ಇಲ್ಲಿವರೆಗೂ ಬಂದಿರೋ ರೂಲ್ಸ್. ಒಂಥರ ಭಯ ಇದೆ ರಿಸ್ಕ್ ತಗೊಳ್ಳೋದಕ್ಕೆ. ಆ ಥರ ಒಂದಷ್ಟು ಎನರ್ಜೀಸ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಬಟ್ ಟ್ರಸ್ಟ್ ಮೀ, ಯು ಆರ್ ಲೈಕ್, ಇವಾಗೇನು ಭಯ ಆಗ್ತಾಯಿದೆ, ಒಂದು ಸಲ ನೀವು ಬ್ಯಾಟಲ್ ಫೀಲ್ಡ್ ಅಂದರೆ ಆ ಒಂದು ಫೀಲ್ಡಿಗೆ ಇಳಿದ್ಬಿಟ್ರೆ
ನನಗಿದು ಬೇಕೇ ಬೇಕು ಅಂತ ಹಠ ಮಾಡಿ ನಿಂತುಬಿಟ್ರೆ ಯಾರೇ ಬಂದರೂ ಫೈಟ್ ಮಾಡೋಷ್ಟು, ಟ್ರಾನ್ಸ್ಫಾರ್ಮ್ ಮಾಡೋಷ್ಟು, ಏನೇ ಬಂದರೂ ಅದನ್ನ ಎಂಡ್ ಮಾಡೋಷ್ಟು ಕೆಪಾಸಿಟಿ, ಸ್ಟ್ರೆಂತ್ ನಿಮಗೆಲ್ಲದೂ ಇದೆ. ಬಟ್ ಒಂದಷ್ಟು ಜನಗಳ ಭಯ ಇದೆ, ಒಂದಷ್ಟು ರೂಲ್ಸ್ಗಳ ಭಯ ಇದೆ ಅನ್ಬೋದು. ಇವಾಗ ಲಯನ್ ಕೇಜ್ ಒಳಗಿರುತ್ತಲ್ವಾ, ಐ ನೋ ಇವಾಗ ಹೊಸೊಬ್ರು ಜನ ಯಾರೇ ಬಂದ್ರೂ ಅದು ಹೆದರಿಸುತ್ತೆ, ಅವ್ರನ್ನ ಓಡ್ಸೋಕ್ಕೆ ಟ್ರೈ ಮಾಡುತ್ತೆ, ಕಚ್ಚಕ್ಕೆ ಟ್ರೈ ಮಾಡುತ್ತೆ, ಏನೋ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಅದನ್ನು ಬೆಳೆಸಿರ್ತಾನಲ್ವ, ಅವ್ನು ಎಷ್ಟೇ ಸಣ್ಣವನಾಗಿದ್ರು, ಅವನು ಎಷ್ಟೇ ಏಜ್ಡ್ ಆಗಿದ್ರು, ಅವನಿಗೆ ಆ ರೆಸ್ಪೆಕ್ಟ್ ಅನ್ನೋದು ಆ ಲಯನ್ ಅಥವಾ ಟೈಗರ್ ಕೊಟ್ಟೇ ಕೊಡುತ್ತೆ. ಯು ಆರ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಇಡೀ ಜಗತ್ತೇ ಬಂದ್ರೂ ನೀವು ಅವ್ರನ್ನ ಫೈಟ್ ಮಾಡಿಬಿಡ್ತೀರಾ, ಬಟ್ ನಿಮ್ಮ ಸ್ವಂತದವರು ಅಥವಾ ನಿಮ್ಮ ಕ್ಲೋಸ್ ಪೀಪಲ್ ಎಗೇನೆಸ್ಟಾಗಿ ನಿಲ್ಲೋದಕ್ಕೆ ನಿಮಗೆ ಭಯ ಇದೆ. ಆ ಥರ ಒಂದು ಸಿಚುವೇಶನ್, ನಿಮ್ಮ ರೂಲ್ಸ್ ಅಂದರೆ ಭಯ ಇದೆ, ಈ ಥರ ಒಂದು ಸಿಚುವೇಶನ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಯಿತಾ. ಲೆಟ್ಸ್ ಸಿ. ಬಟ್ ಡೆಫಿನೆಟ್ಲಿ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿದೆ. ವಾವ್, ಐ ಡೋಂಟ್ ನೋ, ಲೈಕ್ ಲಿಟ್ರಲಿ ನಾನು ಲಯನ್ ಇದೆ ಅನ್ನೋದನ್ನೇ ಮರ್ತುಬಿಟ್ಟಿದೆ. ಲೈಕ್ ರ್ಯಾಂಡಮ್ ನಾನು ಡಿಸಿಷನ್, ರ್ಯಾಂಡಮ್ ಆಗಿ ಎಕ್ಸಾಂಪಲ್ ತಗೊಂಡೆ ಆ್ಯಂಡ್ ದೇರ್ ಇಸ್ ಅ ಲಯನ್. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದೇರ್ ಇಸ್ ಸಮ್ ಒನ್ ಕಂಟ್ರೋಲಿಂಗ್ ಯು ಅಂತಲೇ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್ ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿದ್ದಾರೆ, ಅವರ ಒಂದು ಪ್ರೆಸೆನ್ಸ್ ನಿಮಗೆ ಕಂಪ್ಲೀಟಾಗಿ ಫ್ರೀಡಮ್ ಕೊಡ್ತಾ ಇಲ್ಲ, ಅವರ ಒಂದು ಎನರ್ಜಿ ನಿಮಗೆ ಕಂಪ್ಲೀಟಾಗಿ ನಿಮಗೇನು ಬೇಕು ಆ ಚಾಯ್ಸ್ನ ಅದು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್ ಅನದರ್, ಇವಾಗ ಟ್ರೈನ್ಡ್ ಡಾಗ್ಸ್ಗಳಿರ್ತಾವಲ್ವಾ, ಜರ್ಮನ್ ಶೆಫರ್ಡ್ ಆಗಿರ್ಬೋದು, ಪೊಲೀಸ್ ಡಾಗ್ಸ್, ಅವಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಬೆಳೆಸಿರ್ತಾರೆ. ಓಕೆ, ಬಟ್ ದೋಸ್ ಆರ್ ಡಾಗ್ಸ್ ಬೈ ದ ಎಂಡ್ ಆಫ್ ದ ಡೇ. ಅಂದರೆ ಅವರಿಗೆ ಲವ್ ಬೇಕಾಗತ್ತೆ, ಅವರಿಗೆ ಅಫೆಕ್ಷನ್ ಬೇಕಾಗತ್ತೆ, ಫುಡ್ ಎಷ್ಟು ಬೇಕು ಅಷ್ಟೇ ಒಂದು ಲವ್ ಅನ್ನೋದು ಬೇಕಾಗತ್ತೆ ಅಲ್ವಾ. ಯು ಆರ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಅಂದರೆ ಎಷ್ಟೇ ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿರ್ಬೋದು, ಬಟ್ ಬೈ ದ ಎಂಡ್ ಆಫ್ ದ ಡೇ ಹೂ ಯು ಆರ್, ನಿಮಗೆ ನಿಮ್ಮ ಒಂದು ಸೋಲಿಗೆ ಏನು ಬೇಕು, ಇವಾಗ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಮಾತ್ರ ಓಡೋದಲ್ವ, ನಿಮ್ಮ ಸೋಲ್ಗೆ ಆ ಲವ್, ಆ ಇಮ್ಮೆಚ್ಯೂರ್ ಎನರ್ಜಿ, ಆ ಎಕ್ಸೈಟ್ಮೆಂಟ್ ಎನರ್ಜಿ ಬೇಕು. ಮೇ ಬಿ ಚೈಲ್ಡ್ಹುಡ್ ಡೇಸ್ ನಿಮ್ಮದು ತುಂಬಾ ಸ್ಟ್ರಿಕ್ಟ್ ಆಗಿತ್ತು ಅನ್ನಿಸ್ತಾ ಇದೆ, ಎಲ್ಲೂ ನಿಮಗೆ ತಪ್ಪು ಮಾಡೋದಕ್ಕೆ ಬಿಟ್ಟಿಲ್ಲ, ಎಲ್ಲೂ ಚೈಲ್ಡಿಶ್ ವೇಯಲ್ಲಿ ಇರೋದಕ್ಕೆ ಬಿಟ್ಟಿಲ್ಲ, ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ಲಿ ಬೆಳೆದಿದ್ದೀರಾ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಓಕೆ, ದ ಥಿಂಗ್ ಈಸ್, ಇವಾಗ ಅದು ಪ್ರಾಬ್ಲಮ್ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊತಾ ಇದ್ದೀರ. ನಾನು ಆ ಚೈಲ್ಡ್ಹುಡ್ ಡೇಸಲ್ಲಿ ತುಂಬ ಸೀರಿಯಸ್ ಆಗಿಬಿಟ್ಟೆ, ನಾನು ಅದನ್ನ ಎಂಜಾಯ್ ಮಾಡಲಿಲ್ಲ, ನಾನು ಅಷ್ಟು ರಿಸ್ಕ್ ತೊಗೊಳ್ಲಿಲ್ಲ ಲೈಫಲ್ಲಿ. ಮೇ ಬಿ ನಾನು ಏನು ನೋಡ್ತಾ ಇದ್ದೀನಿ, ತುಂಬ ಜನ ನಿಮಗೆ ಹೆಂಗೆ ಅಂತಂದರೆ, ಚೈಲ್ಡ್ಹುಡಲ್ಲಿ ಏನು ಮಾಡೋದಕ್ಕೆ ಆಗಿಲ್ಲ, ನೌ ಯು ವಾಂಟ್ ಟು ಡೂ ದ್ಯಾಟ್, ಯು ವಾಂಟ್ ಟು ಫಾಲ್ ಇನ್ ಲವ್, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕಲ್ಚರ್, ಏಜ್, ಎಕ್ಸ್ಪೋಜರ್, ಇದೆಲ್ಲದೂ ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ. ಯು ವಾಂಟ್ ಟು ಫಾಲ್ ಇನ್ ಲವ್. ಇವಾಗ ಏನಾಗ್ಬಿಟ್ಟಿದೆ, ಮ್ಯಾರೇಜ್ ಏಜಿಗೆ ಬಂದಿದ್ದೀರಾ, ಮ್ಯಾರೇಜ್ನೂ ಮನೆಯವರೇ ಲೀಡ್ ಮಾಡ್ತಾ ಇದ್ದಾರೆ. ಸಮ್ವೇರ್ ಯು ಆರ್ ಫೀಲಿಂಗ್ ಲೈಕ್ ಹಿಂಗಾಗ್ಬಿಡ್ತಾ, ನನ್ನ ಕಂಟ್ರೋಲಲ್ಲೇ ಏನೂ ಇರಲಿಲ್ವ ಇಷ್ಟು ದಿನ, ಅಥವಾ ಇವಾಗಲೂ ನಾನು ಇನ್ನೊಬ್ರು ಹೇಳೋದನ್ನ ಕೇಳಬೇಕಾ, ಈ ಥರ ಒಂದಷ್ಟು ಎನರ್ಜೀಸ್ ನಿಮ್ಮ ಸುತ್ತಮುತ್ತ ಇದೆ, ನಿಮಗೆ ಆಗ್ತಾ ಇದೆ. ಎಲ್ಲೋ ನಿಮಗೆ ಅನ್ನಿಸ್ತಾ ಇದೆ ಯು ಆರ್ ಲಯನ್ ಬಟ್ ದೇರ್ ಇಸ್ ಸಮ್ ಒನ್ ಎಲ್ಸ್ ಕಂಟ್ರೋಲಿಂಗ್. ಆ ಥರ ಒಂದು ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ದೇರ್ ಈಸ್ ಕಿಂಗ್ ಆಫ್ ಕಪ್ಸ್. ಮೇ ಬಿ ಇದು ಸ್ಪೆಸಿಫಿಕ್ ಆಗಿ ಒಂದು ಪರ್ಸನ್ ಹೇಳ್ತಾ ಇದ್ದಾರೆ. ಮೇ ಬಿ ನಿಮ್ಮ ಮನೆಯವರ ಅಥವಾ ಯಾರಿಂದ ನೀವು ಕಂಟ್ರೋಲ್ಡ್ ಆಗಿದ್ದೀರಾ ಆ ಪರ್ಸನ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದೆ. ಈ ಪರ್ಸನ್ದು ಝೋಡಿಯಾಕ್ ಸೈನ್ ಪ್ರಾಬಬ್ಲಿ ಕುಂಭರಾಶಿ, ಮಿಥುನ ರಾಶಿ, ತುಲಾರಾಶಿ ಹಾಗೂ ಕಿಂಗ್ ಆಫ್ ಕಪ್ಸ್ ಇಸ್ ಅ ಗುಡ್ ಕಾರ್ಡ್. ಸೊ ನಾನು ಆ ಕ್ಯಾಟಗರಿಗೆ ಆ ಪರ್ಸನ್ನ ಕೂರಿಸಲ್ಲ. ಐ ಥಿಂಕ್ ದಿಸ್ ಈಸ್ ಯು. ತುಂಬ ಜನರು ಝೋಡಿಯಾಕ್ ಸೈನ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೀನರಾಶಿ, ಖಡ್ಗರಾಶಿ ಹಾಗೂ ವೃಶ್ಚಿಕ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ಈವನ್ ದೋ ನೀವು ಮೆಚ್ಯೂರ್ಡ್ ಪೊಸಿಷನಲ್ಲಿ ಇದ್ರೂ ಮೆಂಟಲಿ ನಿಮ್ಮ ಏಜ್ಗಿಂತ ಜಾಸ್ತಿ ಮೆಚ್ಯೂರ್ಡ್ ಆಗಿ ಆಡ್ತಾ ಇದ್ದೀರಾ. ಬಟ್ ಫಾರ್ ದ ಫಸ್ಟ್ ಟೈಮ್ ನಿಮಗೆ ಮತ್ತೆ ಯು ವಾಂಟ್ ಟು ಗೆಟ್ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್ ಡೇಸ್. ಮತ್ತೆ ನೀವು ಚೈಲ್ಡ್ ಆಗಬೇಕು, ಮತ್ತೆ ನೀವು ಸಣ್ಣ ಹುಡುಗ ಅಥವಾ ಸಣ್ಣ ಹುಡುಗಿ ಥರ ಇರಬೇಕು. ಆ ಥರ ಒಂದು ಎನರ್ಜಿನ ನೀವು ಎಂಕರೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ.
ದೇರ್ ಈಸ್ ಡೆವಿಲ್ ಆಯಿತಾ. ಆಪರ್ಚುನಿಟೀಸ್ ಇದೆ, ಬಟ್ ಆಪರ್ಚುನಿಟೀಸ್ ಬ್ಲಾಕ್ಡ್ ಆಪರ್ಚುನಿಟೀಸ್ ಇದೆ. ಜಸ್ಟ್ ಬಿಕಾಸ್ ನಿಮಗೆ ನಿಮ್ಮ ಫ್ರೀಡಮ್ ಕೊಡ್ತಾ ಇಲ್ಲ, ಜಸ್ಟ್ ಬಿಕಾಸ್ ಏನೋ ಒಂದು ಕಳ್ಕೊಂಡ್ರೆ ಅಂದ್ಕೊಟ್ರೆ ಆ ಒಂದು ಎನರ್ಜಿ ಕಡೆ ಒಬ್ಸೆಷನ್ ಎನರ್ಜಿ ಆಗ್ತಾ ಇದೆ. ಡೋಂಟ್ ನೋ, ದಟ್ಸ್ ಅ ಬ್ಯಾಡ್ ಥಿಂಗ್, ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಸಿ ಡೆವಿಲ್ ಎನರ್ಜಿ ಇಟ್ಸ್ ಔಟ್ ಆಫ್ ಬಾಕ್ಸ್, ಅನ್ಕನ್ವೆನ್ಷನಲ್ ಎನರ್ಜಿ ಬಗ್ಗೆ ಹೇಳ್ತಾ ಇದೆ. ಯು ನೀಡ್ ಟು ನೋ, ಸೆಗ್ರಿಗೇಟ್ ಮಾಡಬೇಕು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ಕೂಡ ಇದರಲ್ಲಿ. ಜಸ್ಟ್ ಬಿಕಾಸ್ ನಾನು ನಿಮಗಿಲ್ಲಿ ಸ್ವಲ್ಪ ಎಂಕರೇಜ್ ಮಾಡ್ತಿರ್ಬೋದು, ಇಟ್ಸ್ ಓಕೆ ಟು ಬಿ ಎ ಚೈಲ್ಡ್ ಅಂತ, ಬಟ್ ಮೆಚ್ಯೂರ್ಡ್ ಆಗಿ ಚಾಯ್ಸಸ್ನ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಜನ ನೆಗೆಟಿವ್ ಇನ್ಫ್ಲುಯೆನ್ಸ್ ಇಲ್ಲಿ ಆಗ್ತಾ ಇದ್ದೀರಾ. ಬಿಕಾಸ್ ಡೆವಿಲ್ ಬಂದಿದೆ, ಐ ಕೆನಾಟ್ ಇಗ್ನೋರ್ ದಟ್ ಮೆಸೇಜ್. ಫ್ರೀಡಮ್ನ ಎಕ್ಸ್ಪ್ಲೋರ್ ಮಾಡಿ, ಬಟ್ ನೋ ವಾಟ್ ಈಸ್ ಗುಡ್ ವಾಟ್ ಈಸ್ ರಾಂಗ್, ಆಯಿತಾ. ಅಥವಾ ತುಂಬ ಜನಕ್ಕೆ ಏನಾಗ್ತಾ ಇದೆ, ನೀವು ಆ ಒಂದು ಎನ್ವಿರಾನ್ಮೆಂಟೇ ನಿಮಗೆ ಒಂಥರ ಚೈನ್ ಹಾಕಿ ಕಟ್ಟಾಗ್ತಂಗೆ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು, ಐ ಕಾಂಟ್ ಶೋ ದಿಸ್, ಮೇ ಬಿ ಐ ಕಾಂಟ್ ಶೋ ದಿಸ್, ಬಟ್ ಇದು ಹೆಂಗೆ ಅಂದರೆ ಅವರಿಬ್ಬರು ಮಧ್ಯ ಚೈನ್ ಹಾಕಿದ್ದಾರೆ. ಓಕೆ, ಸೊ there is this chain, I can't show it. Yeah, ಸೊ ಚೈನ್ ಹಾಕಿದ್ದಾರೆ ಅವರಿಬ್ಬರು ಮಧ್ಯೆ. ಐ ಥಿಂಕ್ ನೀವು ನಿಮ್ಮ ರೂಲ್ಸಿಗೆ, ಆ ರೆಗ್ಯುಲೇಷನ್ಸಿಗೆ ಒಂಥರ ಚೈನ್ ಕಟ್ಟಾಕೊಂಡು ಕೂತಿದ್ದೀರಾ ಅನ್ನಿಸ್ತಾ ಇದೆ. ಇನ್ಯಾರ್ದೋ ಬಿಲೀಫ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದೀರಾ, ಇನ್ಯಾರ್ದೋ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ. ಪ್ರಾಬಬ್ಲಿ ನವ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ನಿಮಗದು ಇವಾಗ ರಿಯಲೈಸೇಷನ್ ಆಗ್ತಾ ಇದೆ. ದೆರ್ ಈಸ್ ಸನ್ ಟ್ಯಾರೋ. ಪ್ರೊಫೆಷ್ನಲಿ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಪಬ್ಲಿಕ್ ವೈಸ್ ಕೂಡ ನಿಮಗೆ ಒಳ್ಳೆ ನೇಮ್ ಇದೆ, ಒಳ್ಳೆ ಫೇಮ್ ಇದೆ. ತುಂಬ ಜನ ನಿಮ್ಮನ್ನ ಪಾಸಿಟಿವ್ ಎಕ್ಸಾಂಪಲ್ ಆಗಿ ತಗೊತಾ ಇದ್ದಾರೆ. ತುಂಬ ಜನ ನಿಮ್ಮಿಂದ ಖುಷಿಯಾಗಿದ್ದಾರೆ. ಮೇ ಬಿ ನೀವು ಪಬ್ಲಿಕ್ಕಿಗೆ ಏನೋ ಮಾಡ್ತಾ ಇದ್ದೀರಾ, ಅದರಿಂದ ತುಂಬ ಜನ ಖುಷಿಯಾಗ್ತದೆ, ತುಂಬ ಜನಕ್ಕೆ ಪಾಸಿಟಿವ್ ವೈಬ್ ಬರ್ತಾ ಇದೆ. ಎಷ್ಟೋ ಜನ ನೆಗೆಟಿವ್ ಸಿಚುವೇಶ್ನಲ್ಲಿ ಇರೋರಿಗೆ ನೀವು ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಬಟ್ ದಟ್ ಈಸ್ ಯು. ಬಟ್ ಡೀಪ್ ಡೌನ್ ಒಂದು ರಿಸ್ಟ್ರಿಕ್ಷನ್ ಒಳಗಾಗೋಗ್ಬಿಟ್ಟಿದ್ದೀರಾ, ಒಂದಷ್ಟು ಫ್ರೀಡಮ್ನ ಕಳ್ಕೊತಾ ಇದ್ದೀರಾ ಅಂತ ಹೇಳಿದ್ರು ತಪ್ಪಾಗಲ್ಲ. ನೈಟ್ ಆಫ್ ಸ್ವರ್ಡ್ಸ್, ದೆರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್ದು ಲೋವರ್ ವರ್ಷನ್ ಬಂದಿದೆ ಇಲ್ಲಿ, ನೈಟ್ ಆಫ್ ಸ್ವರ್ಡ್ಸ್. ದ ಥಿಂಗ್ ಈಸ್ ಯು ವಾಂಟ್ ಬ್ರೇಕ್ ದ ರೂಲ್ಸ್, ಎಸ್ಪೆಷಲಿ ರಿಲೇಟೆಡ್ ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಕಮ್ಯುನಿಟಿ ಅಂತ ಬಂದರೆ ನಿಮಗೆ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿ ರೆಕ್ಲೆಸ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಕ್ವಿಕ್ ಡಿಸಿಷನ್ ತೊಗೋಬೇಕು. ನನಗೇನು ಬೇಕು ಆ ಇಂಪಾರ್ಟೆನ್ಸ್ ಇಂಡಿಪೆಂಡೆನ್ಸ್ ನನಗೆ ಬೇಕು, ಆ ಥರ ಎನರ್ಜೀಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಇನ್ಫ್ಲೂಯೆನ್ಸ್ ಕೂಡ ಆಗ್ತಾ ಇದ್ದೀರಾ ನೀವು. ಇಟ್ಸ್ ನಾಟ್ ಲೈಕ್ ದಟ್. 5 ಆಫ್ ಸ್ವರ್ಡ್ಸ್ ಇಷ್ಟೇ ನೀವು ಒಳಗಡೆನೇ ಜಗಳ ಮಾಡ್ಕೊತಾ ಇದ್ರಿ. ಬಟ್ ಇವಾಗ ಹೆಂಗೆ ಅಂತಂದರೆ ಯು ವಾಂಟ್ ಫೈಟ್ ಫಾರ್ ಯುವರ್ ಫ್ರೀಡಮ್, ಆ ಥರ ನಿಮಗೆ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ, ಫೈಟ್ ಎಷ್ಟು ದೊಡ್ಡದಾದರೂ ಇಷ್ಟು ದಿನ ಏನಾಗ್ತಿತ್ತು ಗೊತ್ತಾ, ನಿಮ್ಮ ಒಳಗಡೆನೇ ನೀವು ಜಗಳ ಮಾಡ್ಕೊತಾ ಇದ್ರಿ, ಮೈಂಡಲ್ಲೇ ಪ್ರಾಬಬ್ಲಿ ಜಗಳ ಮಾಡ್ಕೊತಾ ಇದ್ರಿ. ನಾನು ಅದನ್ನ ಮಾಡಬೇಕಿತ್ತು, ನಾನು ಇದನ್ನ ಮಾಡಬೇಕಿತ್ತು, ಇದನ್ನ ಚಾಯ್ಸ್ ಮಾಡಬೇಕಿತ್ತು, ಅದನ್ನ ಚೂಸ್ ಮಾಡಬೇಕಿತ್ತು. ಸೀಕ್ರೆಟಾಗಿ ಯಾರಿಗೂ ಹೇಳ್ತಾ ಇರಲಿಲ್ಲ ನೀವು ಈ ಥರ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಹೋಗ್ತಾ ಇರೋದು ಎಲ್ಲದನ್ನು. ಬಟ್ ನೌ ಯು ವಾಂಟ್ ಡೂ ದಟ್, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಐ ಥಿಂಕ್ it's okay to explore, it's okay to do something new, but know your limit. ನನಗೇನು ಅನಿಸ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಇನ್ಯಾರ್ದೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಒಳಗೆ ನೀವು ಸಿಕ್ಕಾಕೊಂಡಿದ್ದೀರಾ, ಇನ್ಯಾರ್ದೋ ಎಕ್ಸ್ಪೆಕ್ಟೇಷನ್ಸ್ ಒಳಗೆ ನೀವು ಸಿಕ್ಕಾಕೊಂಡಿದ್ದೀರಾ. ಇವಾಗಿರುತ್ತೆ ಒಂದೊಂದು ಫ್ಯಾಮಿಲಿ, ಇದೇ ಮಾಡಬೇಕು, ಹುಡುಗಿ ಇದನ್ನೇ ಓದಬೇಕು, ಹುಡುಗ ಅದನ್ನೇ ಮಾಡಬೇಕು. ಏನಾಗ್ತಿರುತ್ತೆ, ಬೆಳೀತಾ ನಮಗೆ ಅದು ಕಾನ್ಷಿಯಸ್ ಸೆಲ್ಫಿಗೆ ಬರುತ್ತಲ್ವ, ನಾನು ಇಷ್ಟು ದಿನ ಇವ್ರ ಮತ್ತು ಕೇಳ್ಕೊಂಡು ಹಿಂಗೆ ಮಾಡಿದ್ನ ಅಂತ. ಸೊ ಆ ರಿಯಲೈಸೇಷನ್ ನಿಮಗೆ ಆಗ್ತಾ ಇದೆ. ಯು ಆರ್ ಟ್ಯಾಪಿಂಗ್ ಇನ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ತಾ ಇದೆ, ನಾನು ಇನ್ನೊಬ್ಬರು ಹೇಳಿದ್ನ, ಇನ್ನೊಬ್ಬರು ಚಾಯ್ಸಸ್ಸೇ ನನ್ನ ಚಾಯ್ಸ್ ಮಾಡಿಕೊಂಡು ನನ್ನದೇ ಆದ ಒಂದು ಬಿಲೀವ್ ಸಿಸ್ಟಮ್ಗೆ ನಾನು ಫೇಕ್ ಆಗಿಬಿಟ್ನಾ, ಈ ಥರ ಎಲ್ಲ ಎನರ್ಜೀಸ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಐ ಗೆಸ್ ಯು ಗೈಸ್ ಆರ್ ಗೋಯಿಂಗ್ ಥ್ರೂ ಸಮ್ ರಿಯಲೈಸೇಷನ್. ಓಕೆ, ಇಷ್ಟು ದಿನ
ತುಂಬ ಸೈಲೆಂಟಾಗಿ ನಿಮಗೆ ನೀವು ಫೈಟ್ ಮಾಡ್ಕೊತಾ ಇದ್ರಿ. ನೌ ಇಟ್ಸ್ ಟೈಮ್, ಐ ಡೋಂಟ್ ನೋ, ಎನರ್ಜಿ ಬರ್ತಾ ಇದೆ, ಆ ಪುಷ್ ಬರ್ತಾ ಇದೆ ನಿಮಗೆ. ಯಾವುದೋ ಒಂದು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಿಂದ ನಿಮಗೆ ಆ ಪುಷ್ ಬರ್ತಾ ಇದೆ. ಓಕೆ, ಟು ಬ್ರೇಕ್ ದ ರೂಲ್ಸ್, ಟು ಟ್ರೈ ಸಮಥಿಂಗ್ ನ್ಯೂ. ದಿಸ್ ಈಸ್ ವಾಟ್ ಗೋಯಿಂಗ್ ಆನ್ ನಿಮ್ಮ ಲೈಫಲ್ಲಿ. ಐ ಗೆಸ್ ಫೈನಲಿ ನಿಮಗೇನು ಬೇಕು ಅದನ್ನ ಚೂಸ್ ಮಾಡೋದಕ್ಕೆ ಹೊರಟಿದ್ದೀರಾ. ಬಿಕಾಸ್ ಇಲ್ಲಿ ವೆರಿ ಇಮ್ಮೆಚ್ಯೂರ್ ಎನರ್ಜೀಸ್ ಕೂಡ ಬಂದಿದೆ. ಜಸ್ಟ್ ಬಿ ಕೇರ್ಫುಲ್ ವಿತ್ ದ್ಯಾಟ್. ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಿಂದ ನೀವು ಇದನ್ನು ಮಾಡ್ತಾ ಇದ್ದೀರಾ, ಈ ಡಿಸಿಷನ್ ತೊಗೊತಾ ಇದ್ದೀರಾ ಅಂದರೆ ಬಿ ವೆರಿ ಕೇರ್ಫುಲ್ ಯಾಕಿದು ಬರ್ತಾ ಇದೆ ಅಂತ. ಓಕೆ, ಸೊ ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಈ ಸಿಚುವೇಶನ್ ಬಗ್ಗೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಈಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಮಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, bye.